ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಇವರ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಇದರ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಮಂಡ್ಯ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಮಾಡುವ ಸಂಕಲ್ಪ ಅಭಿಯಾನದ ಅಂಗವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ನ್ಯಾಯಾಧೀಶರು ಆದಂತಹ ಸನ್ಮಾನ್ಯ ಶ್ರೀ ಎಚ್ ಶಶಿಧರ್ ಶೆಟ್ಟಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸನ್ಮಾನ್ಯ ಶ್ರೀ ಆನಂದ್ ಸರ್ ಅವರೇ, ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸನ್ಮಾನ್ಯ ಶ್ರೀ ಶಿವಪ್ರಸಾದ್ ಸರ್ ಅವರೇ, ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ಜಿಲ್ಲಾ ಪಂಚಾಯಿತಿ ಸಿಒರಂತ ಶ್ರೀಮತಿ ಕೆ ನಂದಿನಿ ಮೇಡಮ್ ಅವರೇ, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಸತ್ಯಾನಂದ್ ಅವರೇ, ಮತ್ತು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ PRO ಆಗಿರುವ ಸನ್ಮಾನ್ಯ ಶ್ರೀ ಬಾಲಸುಬ್ರಹ್ಮಣ್ಯರವರೇ, ಹಾಗೂ ಈ ವೇದಿಕೆಯಲ್ಲಿರತಕ್ಕಂಥ ಆಶಾ ಅವರೇ, ರಶ್ಮಿ ಅವರೇ, ಮತ್ತು ಎಲ್ಲ ರೀತಿಯ ಸಹೃದಯ ಬಂಧುಗಳೇ, ವೇದಿಕೆ ಮುಂಬರುತ್ತೆಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ, ನನಗೆ 11 ಕಾಲಿಗೆ ವಿಡಿಯೋ ಕಾನ್ಫರೆನ್ಸ್ ಇರೋದರಿಂದ ಮಾನ್ಯ ಸರ್ ಅವರನ್ನ ಶಶಿಧರ್ ಶೆಟ್ಟಿ ಸರ್ ಅವರ ಅನುಮತಿಯನ್ನು ಪಡೆದು ನಾನು ಒಂದೆರಡು ಫಸ್ಟ್ ಮಾತನಾಡಿ ಸಭೆಯಲ್ಲಿ ನಿರ್ಗಮಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವೆಂಕಟೇಶ್ ಅವರು ತಿಳಿಸಿದಂತೆ ಕಳೆದ 2-3 ವರ್ಷಗಳಿಂದ ಈ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ. ಪ್ರಾಯಶಃ ಅದರ ಒಂದು ಪರಿಣಾಮವಾಗಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಕೇವಲ 14 ಪ್ರಕರಣಗಳು ಮಾತ್ರ ದಾಖಲಾಗಿದೆ. 14 ಪ್ರಕರಣಗಳು ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಸುಮಾರು 65ರಿಂದ 70 ಬಾಲ್ಯಗಳ ಪ್ರಕರಣಗಳು ಕೇವಲ 14 ಬಂದಿರೋದ್ರಿಂದ ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಬಹುಶಃ ಇದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎರಡನೇದಾಗಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು, ಚೈಲ್ಡ್ ಮ್ಯಾರೇಜ್ ಅನ್ನುವಂಥದ್ದು ಸಹಜವಾಗಿ ಇವತ್ತಿನ ನಾಗರಿಕ ಸಮಾಜ ಎಲ್ಲರೂ ಕೂಡ ಏನು ಪ್ರಜ್ಞಾವಂತರು ಅಂತ ನಾವೆಲ್ಲ ಕರೆಸ್ಕೊಳ್ತೇವೆ, ವಿದ್ಯಾವಂತರು ಅಂತ ಏನು ಕರೆಸ್ಕೊಳ್ತೇವೆ, ನಾವೆಲ್ಲರೂ ಕೂಡ ಆತ್ಮಾವಲೋಕನನ್ನ ಮಾಡಿಕೊಳ್ಳುವಂತ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕೋಬೇಕು ಅಂತ ನಾನು ಹೇಳ್ತೇನೆ. ಕಾರಣ ಇಷ್ಟೇ, ಇದು ನಾಗರಿಕ ಸಮಾಜ ತಲೆ ಸಗ್ಗಿಸುವಂತ ಒಂದು ಕೃತ್ಯ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ನಾವು ಅವರ ವಯಸ್ಸಿಗಿಂತಲೂ ಕೂಡ ಕಡಿಮೆ ಅವಧಿಯಲ್ಲಿ ಮದುವೆ ಮಾಡತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಆ ಒಂದು ಬಾಲ್ಯವನ್ನ ಕಸಿಯುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗುವಂಥದ್ದು ಇದು ಸೂಕ್ತ ಅಲ್ಲ. ಇದರಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟಿದೆಯೋ ಇಡೀ ಸಮಾಜವೂ ಕೂಡ ಜವಾಬ್ದಾರಿ ಅಷ್ಟೇ ಇದೆ. ಪರೋಕ್ಷವಾಗಿ ಸಹಕರಿಸುವಂತರ ಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ತಂದೆ ತಾಯಿಗಳು ಕೂಡ ಮುಂದೆ ಬರ್ತಾರೆ. ಆ ನಿಟ್ಟಿನಲ್ಲಿ ಇದೊಂದು ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ, ಇದೊಂದು ಸಾಮಾಜಿಕ ಕಳಕಳಿಯಿಂದ ಇಡೀ ಸಮಾಜದವರು, ಸರ್ಕಾರ, ಸಂಘ ಸಂಸ್ಥೆ, ಅಧಿಕಾರಿಗಳು ಎಲ್ಲರೂ ಸಾರ್ವಜನಿಕ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಹೆಣ್ಣನ್ನ ಯಾವತ್ತೂ ಕೂಡ ನಾವು ಒಂದು ದೇಶದ ಕಣ್ಣು ಅಂತ ಕರಿತೇವೆ. ಹಾಗಾಗಿ ಹೆಣ್ಣಿಗೆ ಸಿಗಬೇಕಾದಂತ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗಬೇಕು. ಅದು ಭಾರತೀಯ ಪರಂಪರೆಯ ಒಂದು ಸಂಸ್ಕೃತಿಯ ಪ್ರತೀಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾವತ್ತೂ ಕೂಡ ತಂದೆ ಎಲ್ಲೋ ಒಂದ್ ಕಡೆ ಹೆಣ್ಣು ಭಾರ ಅಂತ ಭಾವಿಸ್ಕೊಂಡು ಬೇಗ ಮದುವೆ ಮಾಡಿದ್ರೆ ಜವಾಬ್ದಾರಿಯನ್ನು ಕಳ್ಕೊಳ್ಬಹುದು ಅಂತ ಮನಸ್ಸು ಮಾಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಹೆಣ್ಣು ಎಲ್ಲೋ ಒಂದ್ ಕಡೆ ತನ್ನ ವೈಯಕ್ತಿಕ ಕುಟುಂಬಕ್ಕೆ ಭಾರ ಆಗ್ತಕ್ಕಂಥದ್ದು, ತನ್ನ ಏನು ಬೆಳವಣಿಗೆಗೆ ತೊಡಕಾಗ್ತಂಥದ್ದು, ಶಿಕ್ಷಣದಿಂದ ವಂಚಿತ ಆಗಂಥದ್ದು, ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ನಾವೇ ಆ ಒಂದು ಹೆಣ್ಣಿಗೆ ಬೆಳೆಯುವಂತ ಸಂದರ್ಭದಲ್ಲಿ ಸರಿಯಾದಂತ ಒಂದು ಅವಕಾಶಗಳನ್ನ ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಬಾಲ್ಯವನ್ನ ಕಸಿಯುವಂತ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಬದುಕನ್ನ ಬರಡಾಗಿಸದೆ, ಬಾಲ್ಯವನ್ನ ಕಸಿದೆ, ಬದುಕನ್ನೂ ಕೂಡ ಕಸಿದೆ, ಹೆಣ್ಣು ಮಗುವಿನ ಒಂದು ಶಿಕ್ಷಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ನಾವು ಸಾಕಷ್ಟು ಸಭೆಗಳಲ್ಲಿ ಹೇಳಬೇಕಾದ್ರೆ ನಾವು ಹೇಳೋದಿಷ್ಟೇನೆ, ಒಂದು ಹಳ್ಳಿನಲ್ಲಿ ಮದುವೆ ಆಗ್ತಾ ಇದೆ ಅಂದ್ರೆ ಯಾರು ಕೂಡ ಕಣ್ಣು ಮುಚ್ಚಿ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣುವಂತ ರೀತಿನಲ್ಲೇ ಮದುವೆ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಆಗ್ಬೇಕು, ನನಗೇನಾಗಬೇಕಾಗಿದೆ ಅನ್ನುವಂಥ ಮನೋಧೋರಣೆಯಿಂದ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಅದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪ್ರಜೆಗೂ ಅದು ಇರಬಾರ್ದು. ಸೊ ನನಗೆ ಆಗ್ಬೇಕು ಅನ್ನುವಂಥ ಪ್ರಶ್ನೆ ಮನಸ್ಸಿನಲ್ಲಿ ಮೂಡ್ತು ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ದ್ರೋಹವನ್ನ ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು,
ಆಶಾ ಕಾರ್ಯಕರ್ತರು, ಶಾಲೆಗಳಿರ್ತಕ್ಕಂಥವರು ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಎರಡನೇದಾಗಿ ಇವೆಲ್ಲವನ್ನೂ ಕೂಡ ತೊಡಗಾಗಲಿಕ್ಕೆ ಬಹಳ ದೊಡ್ಡ ಚಿಕಿತ್ಸೆ ಬಂತು ಅಂದರೆ ಶಿಕ್ಷಣದಿಂದ ಮಾತ್ರ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನು ತೊಡಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಪ್ರಾಯಶಃ ಇದಕ್ಕೆ ಕಟಿಬದ್ಧರಾಗಿ ನಿಂತರೆ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನ, ಸಾಮಾಜಿಕ ಪಿಡುಗನ್ನ ತೊಡೆದಾಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಕೂಡ ಒಂದು ಸಾಂಘಿಕವಾದಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇವತ್ತು ವಿಶೇಷವಾಗಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು. ಮೊನ್ನೆನೂ ಕೂಡ ನಾವು ಮದ್ದೂರಿನಲ್ಲಿ ದೊಡ್ಡ ಪ್ರಮಾಣದ ಸುಮಾರು 1,000ಕ್ಕೂ ಹೆಚ್ಚು ಜನರು ಸೇರಿ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಗ್ರಾಮ ಮಟ್ಟದಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಇಂಥ ಒಂದು ಬಾಲ್ಯ ವಿವಾಹ ಪದ್ಧತಿಯನ್ನ, ನಿಷೇಧವನ್ನ ಮಾಡಲಾಗಿದೆ. ಅದನ್ನು ಅರ್ಥಕೊಂಡು ಕಾನೂನಿದೆ, ಆದರೆ ಕಾನೂನಿಗಿಂತಲೂ ದೊಡ್ಡದು ಅಂದ್ರೆ ಮಾನವೀಯತೆ ಮತ್ತು ಹೃದಯವಂತಿಕೆ. ಎಲ್ಲವನ್ನೂ ಕೂಡ ನಾವು ಕಾನೂನಿಂದಲೇ ಸರಿಪಡಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಕಾನೂನಿನ ಜೊತೆಗೆ ಮಾನವೀಯತೆಯೂ ಬೇಕು, ಹೃದಯವಂತಿಕೆಯೂ ಬೇಕು. ಅವೆರಡೂ ಇದ್ರೆ ಒಂದು ಹೆಣ್ಣು ಮಗು ಸರಾಗವಾಗಿ ಶಿಕ್ಷಣವನ್ನು ಪಡೆದು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಮತ್ತೊಮ್ಮೆ ಮಾನ್ಯ ಉದ್ಘಾಟಕರಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಅನುಮತಿಯನ್ನು ಪಡೆದು ನಾನು ಸಭೆಯಿಂದ ನಿರ್ಗಮಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮಸ್ಕಾರ. ಪ್ರಸಾದ್ ನಿಂತ್ಕೊಳ್ಳಿ ಹಂಗೆ. ನಾಳೆ ಕೊಟ್ಟ ಮೇಲೆ ಕೊಟ್ಟು ಜನ ಕೊಡ್ಬೇಡ. ಆಯ್ತು. ಎಂತರ ಸ್ಟ್ಯಾಂಡರ್ಡ್ ಫೋನ್ ಅಲ್ಲ, ಬೆಳ್ಳಕ್ ತೆಗಿ ಚೆನ್ನಾಗೆ. ಅಪ್ಪೆಲ್ಲ ಮಾಡ್ಕೊಳ್ಳಿ ಚೆನ್ನಾಗೆ. ಮದುವೆ ಮಾತ್ರ ಗ್ರ್ಯಾಂಡ್ ಆಗದೆ, ಊಟ ಅದೇನೋ ಸಿಂಪಲ್ ಇರ್ತಾರೆ. ಇಲ್ಲ ಇಲ್ಲ